ಮೇಷರಾಶಿಯವರು ಕಟ್ಟಡದ ನಿರ್ಮಾಣ, ಭೂ ಸಂಬಂಧವಾದಂತಹ ವಿಚಾರ, ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ವಿಚಾರ, ಇವುಗಳನ್ನು ಕುರಿತು ಚರ್ಚೆ ಮಾಡ್ಬೋದು. ಎಲ್ಲದಕ್ಕೂ ಆಷಾಢ ಮಾಸ ಅನ್ನುವಂಥದ್ದು ಅಡ್ಡಿ ಬರುತ್ತೆ ಅಂತ ಹೇಳಿ ಕೆಲವರಿಗೆ ಅನಿಸುತ್ತೆ. ಶೂನ್ಯ ಮಾಸ ಕಳೆದ ನಂತರದಲ್ಲಿ ನಿಮ್ಮ ವ್ಯವಹಾರಗಳಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಕೆಲವರು ಇದನ್ನು ಗಮನಿಸದಲೇ ಎಲ್ಲಿ ಕೈ ತಪ್ಪು ಹೋಗಿಬಿಡುತ್ತೋ ಅನ್ನುವಂತಹ ಉದ್ದೇಶದಿಂದ ಈಗಲೂ ಕೂಡ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರು ಇದ್ದಾರೆ. ಅದು ಅವರವರ ನಂಬಿಕೆ ಅನ್ನುವಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಅನುಕೂಲದ ಒಂದು ವಾತಾವರಣ ಇದೆ ಅನ್ನುವಂಥದ್ದು. ವಿದೇಶದಲ್ಲಿನ ಮಕ್ಕಳಿಗೆ ಒಂದಷ್ಟು ಸಹಾಯ ಮಾಡೋದಕ್ಕೆ ಅನುಕೂಲವಾಗುವಂಥದ್ದು. ವಿದೇಶದಲ್ಲಿ ಮಕ್ಕಳೇನಾದರೂ ಓದ್ತಾ ಇದ್ದರೆ ಅಥವಾ ಅಲ್ಲಿ ಇದ್ದರೆ ಅವರಿಗೆ ಅವರ ಅನುಕೂಲಕ್ಕೆ ಏನು ಒಂದಷ್ಟು ಸಹಾಯ ಬೇಕೋ ಅದನ್ನು ಮಾಡುವಂತಹ ಕೆಲಸವೂ ಕೂಡ ಆಗುತ್ತೆ ಅಂತ ಅರ್ಥ. ಮಾಡುವಂತಹ ಕೆಲಸಗಳಿಗೆ ಒಂದಷ್ಟು ಪ್ರಗತಿ ಕಾಣ್ತಾ ಇಲ್ವೇನೋ, ಇದರಿಂದ ನಮ್ಮ ಅಭ್ಯುದಯ ಕುಂಠಿತವಾಗುತ್ತೇನೋ ಅನ್ನುವಂತಹ ಒಂದು ಭಾವನೆ ಮನಸ್ಸಿಗೆ ಬಂದು ಆ ಕೆಲಸಕ್ಕೆ ಏನೋ ಅಡ್ಡಿಯಾಗ್ತಾ ಇದೆ ಅನ್ನುವಂತಹ ಆಲೋಚನೆಗಳು ಬರಬಹುದು. ಹಣ ಇದ್ದರೂ ಕೂಡ ಖರ್ಚು ಮಾಡದಲೇ ಒಂದಷ್ಟು ಕೆಲಸಗಳು ಹಾಗೆ ನಿಂತು ಹೋಗ್ಬೋದು, ಅಥವಾ ನಡೀತಾ ಇದ್ದಂತಹ ಕೆಲಸಗಳು ನಿಂತು ಹೋಗುವುದರ ಜೊತೆಗೆ ಯಾವ ಕೆಲಸಗಳು ಆರಂಭವಾಗಬೇಕಾಗಿತ್ತೋ ಆ ಕೆಲಸಗಳು ಪುನರಾರಂಭ ಆಗದಲೇ ಹಾಗೆ ಉಳ್ಕೊಳ್ಬಹುದು ಅನ್ನುವಂಥದ್ದು ಇರುತ್ತೆ. ಸರ್ಕಾರದಿಂದ ಹಣದ ಸಹಾಯವಾಗಬೇಕಾದಂತಹದ್ದೇನಾದರೂ ಇದ್ದರೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಜಯ ಸಿಕ್ಕಿ ಅದು ಅನುಕೂಲವಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಕುಬೇರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ನನಗೇನೋ ಸಮಸ್ಯೆ ಇದೆ, ನನಗೇನೋ ಕಷ್ಟ ಇದೆ, ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನ ಆತ್ಮೀಯರು ಸಹಾಯ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದರೆ ಅದು ಹುಸಿಯಾಗತ್ತೆ. ನಿಮ್ಮ ನಿರೀಕ್ಷೆ ಸುಳ್ಳಾಗತ್ತೆ, ತಪ್ಪಾಗತ್ತೆ, ಆಮೇಲೆ ಬೇಸರವನ್ನು ಮಾಡ್ಕೊಳ್ತೀರಿ ಎನ್ನುವಂಥದ್ದು. ನೀವು ಯಾವ ವಿಷಯದಲ್ಲಿ ದುರ್ಬಲರಾಗಿದ್ದೀರೋ ಅಂತಹ ವಿಷಯದಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಕು. ನಿಮ್ಮ ದೌರ್ಬಲ್ಯವನ್ನು ನೀವು ಸರಿಯಾಗಿ ತಿಳ್ಕೊಂಡು ಆ ವಿಷಯದಲ್ಲಿ ವಾದ ಚರ್ಚೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ, ಸ್ಪರ್ಧೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ನೀವು ರಾಜಿಯನ್ನು ಮಾಡಿಕೊಂಡ್ರೆ ಅದು ನಿಮಗೆ ಕ್ಷೇಮ ಅನ್ನುವಂಥದ್ದು. ನಿಮಗೆ ಈ ದಿವಸ ಲಕ್ಷ್ಮೀ ಪ್ರಾಪ್ತಿ ಎನ್ನುವಂಥದ್ದಿದೆ. ಕೋಪ, ಉತ್ಸಾಹ ಈ ಎರಡೂ ಕೂಡ ಅತಿಯಾಗಿ ಬೇಡ. ಅತಿಯಾದಂತಹ ಕೋಪವಾಗಲಿ ಅತ್ಯುತ್ಸಾಹವಾಗಲಿ ಎರಡೂ ಒಳ್ಳೆಯದಲ್ಲ. ಯಾವುದೂ ಕೂಡ ಅದರಿಂದ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚಾದ್ದರಿಂದ ಎಷ್ಟು ಬೇಕೋ ಅಷ್ಟು ಅದನ್ನು ಬಳಸ್ಕೊಳ್ತಕ್ಕಂಥದ್ದಿರಬೇಕು. ಕೋಪವೂ ಅಷ್ಟೇ ಮನುಷ್ಯನ ಸಹಜ ಸ್ವಭಾವವಾಗಿರೋದ್ರಿಂದ ಅದನ್ನು ಪೂರ್ಣ ಬಿಟ್ಟರೆ ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಸ್ವಭಾವವಾಗಿರೋದ್ರಿಂದ ಪೂರ್ಣ ಬಿಡೋದಕ್ಕಾಗೋದಿಲ್ಲ. ಅದರ ಪ್ರಮಾಣ ಕಡಿಮೆ ಇದ್ದಾಗ ಆಗುವಂತಹ ಅನಾಹುತಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ನಿಮಗೆ ಬರಬೇಕಾಗಿದ್ದಂತಹ ಹಣಕ್ಕೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ತಾಂತ್ರಿಕ ಶಿಕ್ಷಣ ವರ್ಗದವರಿಗೆ, ಅಂದರೆ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಆಗಿ ಏನಾದ್ರು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದಿದೆ. ಗಣಪತಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ಮಿಥುನ ರಾಶಿ, ವ್ಯವಹಾರದ ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೆ ಚಾಲನೆ ಸಿಕ್ಕುವಂತಹ ಸೂಚನೆಗಳಿದೆ. ಮನೆ ಮತ್ತು ಸಾಮಾಜಿಕ ವಿಚಾರ, ವ್ಯವಹಾರಗಳು, ವ್ಯಾಪಾರ ಇತ್ಯಾದಿಗಳೆಲ್ಲವೂ ಕೂಡ ಉತ್ತಮವಾಗಿ ನಡೆಯುವಂಥದ್ದಿರುತ್ತೆ. ರಾಜಕೀಯ ವಿಚಾರಕ್ಕೆ, ರಾಜಕಾರಣಿಗಳಿಗೆ, ರಾಜಕೀಯದಲ್ಲಿ ಹೊಸದಾಗಿ ಪ್ರವೇಶವನ್ನು ಮಾಡಬೇಕು ಅನ್ನುವಂತಹ ಆಸಕ್ತಿ ಇರುವಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ ಇದಾಗಿರುತ್ತೆ. ಅತಿಯಾದಂತಹ ಶಿಸ್ತನ್ನು ತೋರಿಸೋದಕ್ಕೆ ಹೋಗಬೇಡಿ. ಹಾಗಂತ ಅಶಿಸ್ತು ಅನ್ನುವಂತಹ ಪ್ರಶ್ನೆ ಅಲ್ಲ. ಯಾವುದೂ ಅತಿಯಾದರೆ ಒಳ್ಳೆಯದಲ್ಲ, ಚೆನ್ನಾಗಿರೋದಿಲ್ಲ ಅಂತ ಅರ್ಥ. ನಿಮಗೆ ಅದು ಸರಿ ಅಂತ ಅನ್ನಿಸ್ಬಹುದು, ಆದರೆ ಅದನ್ನು ಎದುರುಗಡೆ ಇರುವಂಥವ್ರು ಸಹಿಸ್ಕೊಳ್ಬೇಕಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಸರಿಯಾದಂತಹ ತಿಳುವಳಿಕೆ ಇಲ್ಲದಲೇ ಕೆಲವು ವಿಚಾರಗಳಲ್ಲಿ ಅಪಹಾಸ್ಯಕ್ಕೊಳಗಾಗ್ತೀರಿ. ಆದ್ದರಿಂದ ಯಾವ ವಿಷಯ ನಿಮಗೆ ಸರಿಯಾಗಿ ಸ್ಪಷ್ಟವಾಗಿ ಗೊತ್ತಿಲ್ವೋ ಆ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಸುಮ್ಮನೆ ಇರತಕ್ಕಂಥದ್ದು ಒಳ್ಳೆಯದು. ಮಾಹಿತಿ ಕೊರತೆ ಇದ್ದಾಗ ಇಲ್ಲದೇ ಇರತಕ್ಕಂತಹ ಹೇಳಿಕೆಗಳನ್ನು ನೀಡಬೇಕಾಗತ್ತೆ. ಅದು ಅಪ್ರಬುದ್ಧರು ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಅದು ಆಗಬಾರದು ಅಂತ ಹೇಳಿ ಈ ಸೂಚನೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ,
ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ ನಿಮ್ಮ ಆಸೆಗಳನ್ನು ಬಹಳ ವಿಶೇಷವಾಗಿ ವ್ಯಕ್ತಪಡಿಸೋದಕ್ಕೆ ಹೋಗಬೇಡಿ, ಅದು ಈಡೇರೋದಿಲ್ಲ. ಹಾಗಾಗಿ ಯಾವಾಗ ಅದು ಈಡೇರೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೋ ನೀವು ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ಒಳ್ಳೆಯದು. ಅದಿಲ್ಲ ಜಗಜ್ಜಾಹೀರವಾಗಿ ಎಲ್ಲರ ಎದುರುಗಳನ್ನು ಹೇಳಿಬಿಡ್ತೀನಿ, ನಾನು ಹೇಳ್ಕೊಳ್ತೀನಿ, ನನ್ನ ಸ್ವಭಾವವೇ ಹೀಗೆ ಅಂತಂದರೆ ಅವಮಾನ ಆಗ್ತಕ್ಕಂಥದ್ದು ನಿಮಗೆ, ಅದನ್ನು ಕೂಡ ನೀವೇ ಅನುಭವಿಸಬೇಕಾಗತ್ತೆ ಅಂತ ಅರ್ಥ. ವಾಹನ ಚಾಲನೆ, ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿವಸದ ಮಟ್ಟಿಗೆ ಅಪಾಯಕಾರಿ ಅಂತ ಹೇಳಿ ಸೂಚನೆ ಇದೆ. ತುಂಬ ಅನಿವಾರ್ಯ, ಪ್ರತಿನಿತ್ಯ ಓಡಾಡಲೇಬೇಕಾದಂತಹ ವಿಚಾರ ಅಂತಾದಾಗ ನೀವು ಹೋಗಿ. ಮೋಜು ಮಸ್ತಿಗೋಸ್ಕರವಾಗಿ ವಾಹನದಲ್ಲಿ ನಾವು ಹೋಗ್ತೀವಿ, ಅದರಲ್ಲಿ ಇನ್ನೇನೋ ಸಂತೋಷ ಪಡ್ತೀವಿ ಅಂತ ಹೇಳಿ ಅಂದುಕೊಂಡ್ರೆ ಅಂಥವರಿಗೆ ದೊಡ್ಡ ಮಟ್ಟದ ತೊಂದರೆ ಆಗುತ್ತೆ ಅಂತ ಅರ್ಥ. ಮನೆಯಲ್ಲಿ ನಿಮ್ಮಿಂದ ಒಂದಷ್ಟು ನಿರೀಕ್ಷೆಗಳು ಹೆಚ್ಚಾಗ್ಬೋದು, ನೀವೇನೋ ಒಂದು ಮಾಡ್ತೀರಿ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ನಿಮ್ಮ ಬಗ್ಗೆ ಅಭಿಪ್ರಾಯಗಳು ಇರುತ್ತೆ ಅಂತ ಅರ್ಥ. ಅದನ್ನು ಹುಸಿ ಮಾಡಬೇಡಿ. ಪ್ರೇಮಿಗಳಿಗೆ ತುಂಬ ತೊಂದರೆಯಾಗ್ತಕ್ಕಂತಹ ದಿವಸ ಈ ದಿವಸ. ಹೊಸ ಕೆಲಸವನ್ನು ಯಾವುದನ್ನು ಆರಂಭ ಮಾಡಬೇಡಿ. ನೀವು ಸ್ವಲ್ಪ ಆತಂಕದಲ್ಲೇ ಇರತಕ್ಕಂತಹ ದಿವಸವಾಗತ್ತೆ. ವನದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಆ ದುರ್ಗಾ ಪರಮೇಶ್ವರಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಸಿಂಹರಾಶಿ, ಅತಿಯಾದಂತಹ ಆತಂಕದಿಂದ ಒಂದಷ್ಟು ತೊಂದರೆಯನ್ನು ಮಾಡಿಕೊಳ್ತೀರಿ. ಅನುಮಾನಾಸ್ಪದವಾದಂತಹ ವರ್ತನೆಗಳಿಂದ ತೊಂದರೆಯಾಗತ್ತೆ, ಅವಮಾನವಾಗುತ್ತೆ. ಯಾವುದೇ ವಿಷಯ ಇರಲಿ ಅನುಮಾನ ಬರುವ ಹಾಗೆ ನಡ್ಕೊಳ್ಳಬಾರ್ದು, ಧೈರ್ಯದಿಂದ ವರ್ತಿಸಬೇಕು. ಅಥವಾ ಯಾರ ಮುಖಾಂತರ ಯಾರ ಮುಂದೆ ಏನನ್ನು ಹೇಳಬೇಕು ಅಂತ ಅಂದ್ಕೊಳ್ತೀರೋ ಅದನ್ನು ಧೈರ್ಯವಾಗಿ ಹೇಳುವಂಥದ್ದು ಇರಬೇಕು. ಅನುಮಾನಕ್ಕೆ ಅವಕಾಶಗಳು ಆಗಬಾರ್ದು ಅಂತ ಅರ್ಥ. ಕಮಿಷನ್ ಏಜೆಂಟ್ಸ್ಗಳಿಗೆ ಹಣ ನಷ್ಟವಾಗ್ತಕ್ಕಂತಹ ಸೂಚನೆ. ಸಣ್ಣ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಡಿ. ಏನೋ ಒಂದು ಮಾತಾಡ್ತಾ ಇರ್ತೀರಿ, ಸಣ್ಣ ವಿಷಯ ಏನೋ ಬಂತು, ಅದನ್ನೇ ದೊಡ್ಡ ವಿಚಾರವಾಗಿ ಬೆಳೆಸ್ತಕ್ಕಂಥದ್ದು, ದ್ವೇಷ ಸಾಧನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಅದರಿಂದ ಬೇರೆ ಕೆಲಸಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಎಚ್ಚರ ಇರಲಿ. ಕೆಟ್ಟ ಜನರ ಸಹವಾಸವನ್ನು ಮಾಡಬೇಡಿ. ಕೆಟ್ಟವರು ಅಂತ ಗೊತ್ತಾದಾಗ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹ ಕೆಲಸವಾಗಲಿ. ಆಗ ನಿಮ್ಮ ಅಭ್ಯುದಯಕ್ಕೆ, ನಿಮ್ಮ ಒಂದು ಕೆಲಸದ ಗುಣಮಟ್ಟಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದು. ಹೃದ್ರೋಗಿಗಳಿಗೆ, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಹಳ ದಿನಗಳಿಂದ ನೆರಳುತ್ತಾ ಇದ್ದರೆ ಅಂಥವರಿಗೆ ತೊಂದರೆ ಆಗುವ ಸೂಚನೆ. ಎಚ್ಚರಿಕೆಯನ್ನು ವಹಿಸಿ ಎನ್ನುವಂಥದ್ದು. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೃತ್ತಿಯಲ್ಲಿ ಒಂದಷ್ಟು ಕಷ್ಟದ ವಾತಾವರಣವನ್ನು ನೋಡಬೇಕಾದಂಥದ್ದು. ಮನೆಯಲ್ಲಿ ಧಾರ್ಮಿಕ ಕಾರ್ಯಾಚರಣೆಗೆ ಒಂದಷ್ಟು ಚಿಂತನೆಗಳು ನಡೆಯುತ್ತೆ. ಪೂಜೆ ಪುನಸ್ಕಾರ, ಜಪ ಹೋಮ, ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಹಿರಿಯರ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆಗಳು ಆಗಬಹುದು. ಯೋಚನೆ ಮಾಡಿದಂತಹ ಯಾವ ಕೆಲಸಗಳೂ ಕೂಡ ಕೈ ಹಿಡಿಯುವುದಿಲ್ಲ. ಆದ್ದರಿಂದ ಕೆಲಸ ಮಾಡುವಾಗ ಆಲೋಚನೆಯನ್ನು ಮಾಡಿ ಸರಿಯಾದಂತಹ ತೀರ್ಮಾನಕ್ಕೆ ಬಂದು ಕೆಲಸವನ್ನು ಆರಂಭ ಮಾಡಿ ಅನ್ನುವಂಥದ್ದು. ಪೂರ್ವಿಕರ ವೃತ್ತಿಯಲ್ಲಿ ಪಾರಂಪರ್ಯವಾಗಿ ಬಂದಂತಹ ಕೆಲವು ಕೆಲಸಗಳಿಂದ ಹಣವನ್ನು ಸಂಪಾದನೆ ಮಾಡಬಹುದು ಅನ್ನುವಂಥದ್ದು. ಹೊಸ ಪರಿಚಯದವರಿಂದ ಮೋಸವಾಗುತ್ತೆ. ಯಾವುದೋ ಉದ್ದೇಶಕ್ಕೆ ಅರ್ಧ ಪರಿಚಯವಾಗುತ್ತೆ, ಅವರು ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ, ನಿಮ್ಮನ್ನು ನಂಬಿಸ್ತಾರೆ, ಹಣವನ್ನು ದೋಚ್ತಾರೆ, ಮೋಸ ಆಗುತ್ತೆ. ನೀವೆಷ್ಟೇ ಬುದ್ಧಿವಂತರಾಗಿರಬಹುದು, ನಮ್ಮ ಗ್ರಹಗತಿ ಚೆನ್ನಾಗಿಲ್ಲ, ನಮ್ಮ ಗ್ರಹಚಾರ ಕೆಟ್ಟಿದೆ ಅಂತಾದಾಗ ನಮಗೆಲ್ಲವೂ ಕೂಡ ಮಂಕು ಬಡದ ಹಾಗೆ ಆಗಿಬಿಡುತ್ತೆ. ನಾವು ಮೋಸಕ್ಕೆ ಒಳಗಾಗ್ತೀವಿ ಅನ್ನುವಂಥದ್ದು ಗೊತ್ತಿರಲಿ. ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವುದೂ ಕೂಡ ನಿಮಗೆ ಕಾಡೋದಿಲ್ಲ. ಚಿಕ್ಕ ಸಮಸ್ಯೆಗಳನ್ನೇ ನೀವು ಅರಗಿಸ್ಕೊಳ್ಳೋದು ಕಷ್ಟ ಆಗುವಂತಹ ಪರಿಸ್ಥಿತಿಯಾಗುತ್ತೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ನಿಮಗಿರತಕ್ಕಂತಹ ಆಪತ್ತನ್ನು ಆ ಕೃಷ್ಣ ಪರಮಾತ್ಮ ದೂರ ಮಾಡಲಿ. ಶುಭವಾಗಿ. ತುಲಾರಾಶಿ, ಹಣದ ವಿಚಾರದಲ್ಲಿ ಗೊಂದಲ, ಲೆಕ್ಕಾಚಾರ ಸರಿಯಾಗಿರೋದಿಲ್ಲ, ದಾಖಲಾತಿಗಳು ಸರಿಯಾಗಿರೋದಿಲ್ಲ, ಎಷ್ಟು ಹಣ ಬಂತು ಎಷ್ಟು ಹೋಯಿತು ಅನ್ನುವಂಥದ್ದು ಏನೂ ಗೊತ್ತಾಗೋದಿಲ್ಲ. ಈ ರಾಮನ ಲೆಕ್ಕ ಕೃಷ್ಣ ಲೆಕ್ಕ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಗೊಂದಲಕ್ಕೆ ಸಿಗ ಹಾಕ್ಕೊಳ್ತೀರಿ. ನಿವೃತ್ತ ನೌಕರರಿಗೆ ಶುಭ ಇರುವಂತಹ ದಿವಸ. ಹಿರಿಯರ ಸ್ನೇಹಿತರ ಒಂದು ಸಲಹೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ದೊಡ್ಡವರ ಮಾತೇನಿದೆ ಅಥವಾ ಆತ್ಮೀಯರ ಮಾತೇನಿದೆ ಅದು ನಿಮ್ಮಲ್ಲಿ ಒಂದಷ್ಟು ಧೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಕೋರ್ಟಿನ ವ್ಯವಹಾರದಲ್ಲಿ, ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ
ಹಿನ್ನಡೆ ಆಗುವ ಸೂಚನೆಗಳು ಹೆಚ್ಚಾಗಿದೆ. ಮನಸ್ಸಿನಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಲಾಭ ಇದೆ. ಅಂದರೆ ಕೆಲಸ ಮಾಡುವಾಗ ಈ ಕೆಲಸ ನನ್ನದು ಅನ್ನುವಂತಹ ಕೆಲಸದ ಬಗ್ಗೆ ವಿಶೇಷವಾದಂತಹ ಗೌರವವನ್ನು, ಪೂಜ್ಯ ಭಾವನೆಯನ್ನು ಇಟ್ಟುಕೊಂಡು ನೀವು ಯಾವುದೇ ಕರ್ತವ್ಯಕ್ಕೆ ಲೋಪ ಮಾಡದಲೇ ಕೆಲಸದ ಗುಣಮಟ್ಟ ಹಾಳಾಗದೇ ಇರುವಂತಹ ರೀತಿಯಲ್ಲಿ ನಿಮ್ಮ ಕಾರ್ಯವನ್ನು ಮಾಡಿ ಆ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಿದರೆ ಅದು ನಿಮಗೆ ಎಲ್ಲ ರೀತಿಯಿಂದಲೂ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಅರ್ಥ. ಹೊಸ ಜನರ ಸಂಪರ್ಕ ನಿಮಗೆ ಸಿಗ್ತಕ್ಕಂಥದ್ದು, ಅದರಿಂದ ಬೇರೆ ಬೇರೆ ನಿಮ್ಮ ವ್ಯವಹಾರಗಳು ಕವಲು ಹುಡುಕೊಳ್ಳುತ್ತೆ, ಬೇಕಾದಷ್ಟು ಲಾಭಕ್ಕೆ ಮಾರ್ಗಕ್ಕೆ ಅವಕಾಶಗಳಾಗತ್ತೆ. ಎಲ್ಲ ದೃಷ್ಟಿಯಿಂದ ಶಿವಾರಾಧನೆಯನ್ನು, ಶಿವಪ್ರಾರ್ಥನೆಯನ್ನು ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆ ಸಲ್ಲಿಸಿ ಶುಭವಾಗಿ. ವೃಶ್ಚಿಕ ರಾಶಿ, ಹಣಕಾಸಿನ ವಿಚಾರದಲ್ಲಿ ಎಚ್ಚರ ತಪ್ಪಿ ತೊಂದರೆಯನ್ನು ಮಾಡಿಕೊಳ್ತೀರಿ, ನಷ್ಟವನ್ನು ಅನುಭವಿಸ್ತೀರಿ ಎನ್ನುವಂಥದ್ದು. ವಿದ್ಯಾರ್ಥಿಗಳು ಕಷ್ಟಕ್ಕೆ ಸಿಲುಕಿ ತೊಂದರೆಯನ್ನು ಅನುಭವಿಸ್ತೀರಿ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಆಗಬೇಕಾದಂಥದ್ದಕ್ಕೆ ಏನೋ ಅಡ್ಡಿ ಬರುತ್ತೆ, ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ. ಓದೋದಕ್ಕೆ ಮಾನಸಿಕವಾಗಿ ಏನೋ ಅಡ್ಡಿಯಾಗುತ್ತೆ, ಅಸಮಾಧಾನ ಇರುತ್ತೆ, ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಅನಾರೋಗ್ಯ ಪೀಡಿತರಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಸ್ನೇಹಿತರು ಮಾಡಿದಂತಹ ತಪ್ಪಿಗೆ ನೀವು ದಂಡವನ್ನು ತೆರಬೇಕಾದಂಥದ್ದು. ಯಾರೋ ತಪ್ಪು ಮಾಡ್ತಾರೆ, ಆದರೆ ನೀವು ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತೀರಿ, ಹಾಗಾಗಿ ನೀವು ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗತ್ತೆ ಅಂತ ಅರ್ಥ. ಸಮಯೋಚಿತವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಬೇಕು, ಸಮಯ ಸಾಧಕರಾಗಬಾರ್ದು. ಯಾವ ಸಮಯಕ್ಕೆ ಯಾರ ಜೊತೆಯಲ್ಲಿ ಹೇಗೆ ಮಾತಾಡ್ತಾ ಇದ್ದೀನಿ ಅನ್ನುವಂತಹ ಅರಿವಿರಬೇಕು. ಆ ಒಂದು ತಿಳುವಳಿಕೆಯನ್ನು ಇಟ್ಟುಕೊಂಡು ಮಾತಾಡಬೇಕು. ಯಾಕೆ ಅಂತಂದರೆ ಒಂದು ಕಡೆಯಲ್ಲಿ ವಚನೇಕಾ ದರಿದ್ರತಾ ಅನ್ನುವಂತಹ ಮಾತು ಬರುತ್ತೆ, ಅಂದರೆ ಮಾತಿಗೇನು ದರಿದ್ರ, ಮಾತಾಡಿ ಎನ್ನುವಂಥದ್ದು. ಆದರೆ ಇನ್ನೊಂದು ಕಡೆ ಬಹಳ ಮಾರ್ಮಿಕವಾಗಿ ಅದನ್ನು ಹೇಳ್ತಾರೆ, ಆ ಮಾತು ಏನಿದೆ ಅದೇ ಮುತ್ತಾಗತ್ತೆ, ಅದೇ ಮೃತ್ಯುವೂ ಕೂಡ ಆಗುತ್ತೆ. ಹಾಗಾಗಿ ನಾವು ಏನು ಮಾತಾಡ್ತೀವಿ ಅದರ ಮೇಲೆ ನಮ್ಮ ಸಂಪತ್ತು ವೃದ್ಧಿಯಾಗತ್ತೆ, ನಮ್ಮ ಜೀವಕ್ಕೆ ಹಾನಿಯೂ ಕೂಡ ಅದರಿಂದನೇ ಆಗುತ್ತೆ. ಇವೆಲ್ಲವನ್ನು ಶಾಸ್ತ್ರ ಹೇಳುತ್ತೆ. ಅದರಂತೆ ನಾವು ಯಾರ ಜೊತೆಯಲ್ಲಿ ನಾವು ವ್ಯವಹರಿಸ್ತೀವೋ ಅವರಿಗೆ ತಕ್ಕ ಹಾಗೆ ನಡ್ಕೊಳ್ಬೇಕು, ಅವರಿಗೆ ತಕ್ಕ ಹಾಗೆ ಮಾತಾಡಬೇಕು ಅನ್ನುವಂಥದ್ದನ್ನು ಕಲಿಬೇಕಾಗತ್ತೆ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರ್ರಾಶಿ, ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಯ ಸೂಚನೆ ಇದೆ. ಅನಗತ್ಯವಾದಂತಹ ಪ್ರಯಾಣ ಬೇಡವೇ ಬೇಡ, ಅದನ್ನು ಇವತ್ತು ನಿಷೇಧ ಮಾಡಿ ಅನ್ನುವಂಥದ್ದು. ಜೊತೆಗೆ ಆ ಪ್ರಯಾಣದಿಂದ ಸಿಕ್ಕಬೇಕಾದಂತಹ ಯಾವ ಸಂತೋಷ ಇದೆ ಅಥವಾ ಸುಖ ಇದೆ ಅದಕ್ಕೆ ಅಡ್ಡಿಯಾಗತ್ತೆ. ಸಂತೋಷಕ್ಕೋಸ್ಕರ ಪ್ರಯಾಣ ಮಾಡ್ತಾ ಇದ್ದೀವಿ ಅಂತಂದರೆ ಆ ಸಂತೋಷವೇ ಇಲ್ಲದೇ ಇದ್ದರೆ ಪ್ರಯಾಣ ಮಾಡಿ ಪ್ರಯೋಜನವಾದರೂ ಏನು ಅನ್ನುವಂಥದ್ದು. ಹಣದ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಒಳ್ಳೆಯ ಫಲಿತಾಂಶ ಇಲ್ಲ, ಒಳ್ಳೆಯ ಫಲ ಇಲ್ಲ. ಹಾಗಾಗಿ ನಿಮ್ಮ ಕಷ್ಟಕ್ಕೆ ಬೆಲೆ ಅನ್ನುವಂಥದ್ದು ಸಿಕ್ಕೋದಿಲ್ಲ. ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ, ಸಾಲವನ್ನು ಕೇಳಬೇಡಿ, ಸಾಲದ ವಿಚಾರಕ್ಕೆ ಹೋಗಲೇಬೇಡಿ. ಇವತ್ತು ಮಾಡಿದಂತಹ ಸಾಲ ನಿಮಗೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು, ಅತಿಯಾದಂತಹ ಕಷ್ಟವನ್ನು ತಂದಿಡುತ್ತೆ ಅನ್ನುವಂತಹ ಸೂಚನೆ. ಕಾರ್ಯಕ್ಷೇತ್ರದಲ್ಲಿ ನೀವೆಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ನೀವು ಮಾಡಿದಂತಹ ಕೆಲಸ ಗಮನಕ್ಕೇ ಬರೋದಿಲ್ಲ, ಅದು ಯಾವ ಲೆಕ್ಕಕ್ಕೂ ಸಿಕ್ಕೋದಿಲ್ಲ. ನೀವು ಶ್ರಮಪಟ್ಟಿದ್ದಷ್ಟೇ ಲಾಭ ಅನ್ನುವ ಹಾಗೆ ಆಗತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 12 ಸಲ ಪಠನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮನೆಯವರ ಯೋಗಕ್ಷೇಮದಲ್ಲಿ ವ್ಯತ್ಯಾಸವಾಗುತ್ತೆ, ಗೊಂದಲವಾಗುತ್ತೆ. ನಿಮಗೆ ಯಾರನ್ನು ಆರೈಕೆ ಮಾಡಬೇಕು, ಯಾರನ್ನು ಸರಿಯಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಾಗ ಗೊಂದಲವನ್ನು ಮಾಡಿಕೊಳ್ತೀರಿ. ಸ್ಥಿರಾಸ್ತಿಯ ವಿಚಾರಕ್ಕೆ ಕಲಹ, ಜಗಳ ಆಗ್ತಕ್ಕಂಥದ್ದು. ಪಿತ್ರಾರ್ಜಿತವೋ ಪೂರ್ವಾರ್ಜಿತವೋ ಸ್ವಯಾರ್ಜಿತವೋ ಒಟ್ಟಾರೆ ಆ ಸ್ಥಿರಾಸ್ತಿಯ ವಿಚಾರ ಬಂತು ಅಂತಂದರೆ ಜಗಳ, ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು. ನವವಿವಾಹಿತರಲ್ಲಿ, ಇತ್ತೀಚೆಗಷ್ಟೇ ಮದುವೆ ಆದಂಥವರಲ್ಲಿ ಸಾಂಸಾರಿಕ ಜೀವನದಲ್ಲಿ ಬಿರುಕು ಬಿಡ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗದಲೇ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದಾಗತ್ತೆ. ಸಮಾಜ ಸೇವೆಗೆ ಮನಸ್ಸು ಮಾಡ್ತೀರಿ. ಸಮಾಜಕ್ಕೇನೋ ನಾನೊಂದಷ್ಟು ಸೇವೆಯನ್ನು ಮಾಡಬೇಕು, ಸಮಾಜಕ್ಕೆ
ಉತ್ತಮ ಸಂದೇಶವನ್ನು ಸಾರಬೇಕು ಅನ್ನುವಂತಹ ಚಿಂತನೆಗಳು ಮನಸ್ಸಿಗೆ ಬರುವಂಥದ್ದಾಗತ್ತೆ. ವ್ಯಾವಹಾರಿಕವಾಗಿ ಯೋಜನೆಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಬೇಕಾದಂಥದ್ದಿದೆ. ಹಿರಿಯರ ಮಾರ್ಗದರ್ಶನ ಇರುತ್ತೆ, ಆದರೆ ಅವರ ಮಾತು ನಿಮಗೆ ಫಲಿಸೋದಿಲ್ಲ, ಇಷ್ಟ ಆಗೋದಿಲ್ಲ. ಅವರ ಮಾತನ್ನು ಕೇಳಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರದೇ ಇರತಕ್ಕಂಥದ್ದಾಗತ್ತೆ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ ಅಥವಾ ಪಾರಾಯಣವನ್ನು ಮಾಡಿಸಿ ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳು ಸಂಬಂಧ ಪಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಶಿಕ್ಷೆಗೆ ಗುರಿಯಾಗ್ತೀರಿ. ನಿಮ್ಮ ಕೆಲಸ ಅಲ್ಲ ಅದು. ಓದನ್ನು ಹೊರತಾಗಿ, ಓದಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಹೊರತಾಗಿ ಉಳಿದ್ಯಾವುದೂ ಕೂಡ ನಿಮ್ಮದಲ್ಲ. ಆದರೆ ಈ ಎರಡನ್ನು ಬಿಟ್ಟು ಉಳಿದ ಎಲ್ಲ ವಿಚಾರಗಳಲ್ಲಿ ನೀವು ಸಕ್ರಿಯರಾಗಿದ್ದರೆ ಶಿಕ್ಷೆಗೆ ಒಳಪಡಬೇಕಾಗತ್ತೆ ಅನ್ನುವಂಥದ್ದು ಖಚಿತವಾಗುತ್ತೆ. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗ್ತೀರಿ, ಕೊನೆಯಲ್ಲಿ ಪಶ್ಚಾತ್ತಾಪ ಪಡ್ತೀರಿ. ಪ್ರಯೋಜನ ಏನು? ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿರುವಂಥದ್ದಾಗಿರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಸಮಯ ಚೆನ್ನಾಗಿಲ್ಲ. ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡ್ತೀವಿ, ಸರಿಯಾದಂತಹ ಸಂಪರ್ಕಕ್ಕೆ ಸಿಗ್ತೀವಿ ಅನ್ನೋದಾದರೆ ಮಧ್ಯಾಹ್ನಕ್ಕಿಂತ ಮುಂಚಿತವಾಗಿ ಅದು ಇರಲಿ ಅನ್ನುವಂಥದ್ದು. ಬೇರೆಯವರಿಗೆ ಸಹಾಯವನ್ನು ಮಾಡಿ ನೀವು ಹೆಸರನ್ನು ಮಾಡ್ತೀರಿ. ನಿಮ್ಮಿಂದ ಸಹಾಯ ಆಯಿತು ಅಂತ ಹೇಳಿ ಬೇರೆಯವರು ಹೇಳಿಕೊಳ್ತಾರೆ, ಅದು ಮುಖ್ಯವಾಗುತ್ತೆ. ಕೈ ಹಿಡಿದಂತಹ ಕೆಲಸಗಳು ಪೂರ್ಣವಾಗುತ್ತೆ. ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರ್ತಕ್ಕಂತಹ ಸೂಚನೆಗಳಿದೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ಆ ವಿದ್ಯಾಧಿದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಇದೆ. ಎಚ್ಚರಿಕೆಯನ್ನು ವಹಿಸಲೇಬೇಕಾದ್ದು, ತುಂಬ ನಿಗಾವನ್ನು ವಹಿಸಬೇಕಾದಂಥದ್ದು. ತಂದೆ ತಾಯಿಯ ಜೊತೆಯಲ್ಲಿ ಅಥವಾ ಹಿರಿಯರ ಜೊತೆಯಲ್ಲಿ ವಾದ ವಿವಾದಗಳು ಏರ್ಪಡಬಹುದು, ಅದು ಒಳ್ಳೆಯದಲ್ಲ. ಆರೋಗ್ಯಕರವಾದಂತಹ ಚರ್ಚೆಗಳನ್ನು ಮಾಡಿ, ಆದರೆ ತಂದೆ ತಾಯಿಗಳ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಶೀತ ಸಂಬಂಧವಾದಂತಹ ಆರೋಗ್ಯ ಸಮಸ್ಯೆ ಇರಬಹುದು. ವಿದ್ಯಾರ್ಥಿಗಳು ಬಹಳ ಬೇಸರದಿಂದ ಅಥವಾ ಬಲವಂತದಿಂದ ಓದಬೇಕಾಗತ್ತೆ, ಮನಸ್ಸಿರೋದಿಲ್ಲ. ಆದರೆ ಯಾವುದೋ ಒತ್ತಡ, ಇನ್ಯಾವುದೋ ಬಲವಂತ, ಇನ್ಯಾವುದೋ ಹೆದರಿಕೆ, ಇನ್ಯಾವುದೋ ನೀತಿ ನಿಯಮ ಇದು ನಿಮ್ಮನ್ನು ಓದುವುದಕ್ಕೆ ಕೂತ್ಕೊಳ್ಬೇಕು ಅನ್ನುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಪ್ರಯಾಣವನ್ನು ಮಾಡಬೇಕಾಗಬಹುದು. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ತಾಳ್ಮೆ ಇರಲಿ, ಇದು ಬಹಳ ಮುಖ್ಯವಾದಂತಹ ಅಂಶ. ಅಘೋರ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಎಂಬುದಾಗಿ 28 ಸಲ ಹೇಳಿಕೊಳ್ಳಿ ಶುಭವಾಗಿ.